ಮಹಾರಾಷ್ಟ್ರ ನೋಡಿ, ನಾವು ಹರಿಯಾಣನೂ ಗೆಲ್ಲಬೇಕಾಗಿತ್ತು ವಿತ್ ಆಲ್ ಯುವರ್ ರಿಪೋರ್ಟ್ಸ್, ಬಟ್ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್. ಬಟ್ ನನ್ನ ಪ್ರಕಾರ ಮಹಾರಾಷ್ಟ್ರ ಖಂಡಿತವಾಗಿ ನಾವು ಗೆಲ್ತೀವಿ. ಯಾಕಂದರೆ ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ ಚುನಾವಣೆಗೆ ಎಲ್ಲೆಲ್ಲಿ ಹೋಗಿ ಅವರು ಪ್ರಚಾರ ಮಾಡಿದ್ದಾರೆ, ಎಲ್ಲ ಸೋತಿದ್ದಾರೆ ಬಿ ಜೆ ಪಿಯವರು. 19 ಜಾಗದಲ್ಲಿ, ನನಗೆ ಮಾಹಿತಿ ಎಕ್ಸಾಕ್ಟ್ ನೆನಪಿಲ್ಲ, 19 ಜಾಗದಲ್ಲಿ ವಿಶೇಷವಾಗಿ ಎಲ್ಲೆಲ್ಲಿ ಪ್ರಧಾನಮಂತ್ರಿಯವರು ಭಾಷಣ ಮಾಡಿದ್ರು. ಯು ಪಿನಲ್ಲಿ ಹೆಂಗೆ ಬರೀ 33 ಸೀಟ್ ಗೆದ್ದರು. ಮಹಾರಾಷ್ಟ್ರ ಆ್ಯಂಡ್ ಆಸ್ ವೆಲ್ ಆಸ್ ಯು ಪಿ ನೀವು ನೋಡಿದ್ರೆ ಪರ್ಟಿಕ್ಯುಲರ್ಲಾಗಿ ಅವ್ರು ಏನು ಇಶ್ಯೂ ಅಡ್ರೆಸ್ ಮಾಡಿದಾರಲ್ಲ, ಆ ಇಶ್ಯೂಸಿಗೆ ಜನ ಮನ್ನಣೆ ಕೊಟ್ಟಿಲ್ಲ ಅಲ್ಲಿ. ಸೊ ಈ ಬಾರಿ ಕೂಡ ಅದೇ ರೀತಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ನಮ್ಮ ಕಾಂಗ್ರೆಸ್ ಗಠಬಂಧನ ಈ ಬಾರಿ ಖಂಡಿತವಾಗಿ ಗೆಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. 3 ಗೆಲ್ತೀವಿ. ನಮಗೆ ಸೊಂಡೂರು ಮೊದಲಿಂದ ಕಾಂಗ್ರೆಸ್ ಇತ್ತು. ಶಿಗ್ಗಾಂವ್ನಲ್ಲಿ ಪಾರ್ಲಿಮೆಂಟಲ್ಲಿ ನಾವು ಲೀಡ್ ಆಗಿದ್ದೇವೆ. ಯಾಕಂದರೆ ಧಾರವಾಡಗೆ ಪಾರ್ಲಿಮೆಂಟ್ ಅಸೆಂಬ್ಲಿಗೆ ಬರ್ತಕ್ಕಂಥದ್ದು ಸುಮಾರು 10,000ಕ್ಕೂ ಚಿಲ್ಲರೆ 12,000 ಲೀಡ್ ಆಗಿದ್ವಿ. ಚನ್ನಪಟ್ಟಣ ಅದೇ ರೀತಿ ಲೀಡ್ ಆಗಿದ್ದೀವಿ. ಸೊ ಬೇಸ್ಡ್ ಆನ್ ಟು ದ್ಯಾಟ್, ಸೊ ಐ ನೋ ಅಸೆಂಬ್ಲಿನೇ ಬೇರೆ ಜನ ಓಟ್ ಹಾಕ್ತಾರೆ, ಪಾರ್ಲಿಮೆಂಟ್ಗೂ ಜನ ಬೇರೆ ಓಟ್ ಹಾಕ್ತಾರೆ ಅಂತ ಜ್ಞಾನ ಇದ್ದರೂ ಕೂಡ ಎಲ್ಲೋ ವಿಶ್ವಾಸ ನಂಬಿಕೆ ಇದೆ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಈ ಗ್ಯಾರಂಟಿಗಳು ಕೈ ಹಿಡಿತೇವೆ ಅಂತ ಹೇಳಿ ನಂಬಿಕೆ ಇದೆ. ಸೊ 3-3 ಗೆಲ್ತಕ್ಕಂಥ ಸಾಧ್ಯತೆ ನಮ್ಮ ಪಕ್ಷದ ಪರವಾಗಿ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ. ಗ್ಯಾರಂಟಿ ಕೈ ಹಿಡಿದ್ರೆ ನಾವಂತೂ ಕಾಂಗ್ರೆಸ್ ಅಂತೂ ಕೈ ಹಿಡಿಬೇಕಲ್ಲ ಜನಕ್ಕೆ, ನಾವು ಹಿಡಿದೇ ಹಿಡಿತೀವಿ. ನಾವು ಅವ್ರು ಕೈ ಕೊಟ್ಟ ತಕ್ಷಣ ನಾವೇ ಕೈ ಹಿಡಿಯೋದಲ್ಲ. ಸೊ ಕಾಂಗ್ರೆಸ್ ಹೋಗಲು ಕೈ ಹಿಡಿಯುತ್ತೆ, ಜನರು ಕೈ ಹಿಡಿಯುತ್ತೆ ಅಂತ ಅರ್ಥ. ಅಲ್ಲ, ಅದಕ್ಕೆ ಹೇಳ್ತಾರೆ ನಾನು ಈ ವಫ್ ವಿಷಯದಲ್ಲಿ ಏನೋ ಬಿ ಜೆ ಪಿ ಹೋರಾಟ ಮಾಡ್ತಿದ್ದಾರೆ, ಮಾಡಲಿ ಬೇಡ ಅಂತಲ್ಲ. ಅವ್ರು ಮ್ಯಾನಿಫೆಸ್ಟೋ ಓದಿದಾರ, 2014ನೇ ಮ್ಯಾನಿಫೆಸ್ಟೋ ಓದಿದಾರ. ಬಿ ಜೆ ಪಿ ಮ್ಯಾನಿಫೆಸ್ಟೋ ಏನಿದೆ? ಅವರು ವಫ್ದು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ನಾವು ಅದನ್ನ ರಿಸ್ಟೋರ್ ಮಾಡ್ತೀವಿ ಅಂತೇಳಿ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ ಅಲ್ವಾ. ಎಲ್ಲ ಸರ್ಕಾರಗಳು ಬಂದಾಗ ನೋಟಿಸ್ಗಳು ಕಳಿಸಿರ್ತಕ್ಕಂಥ ಸಹಜ ಇದೆ. ಇದರಲ್ಲಿ ಕಾಲಮ್ 9 ಕಾಲಮ್ 11 ಅಂತ ಹೇಳ್ತೀವಿ ನಾವು ಅಲ್ವಾ. ನೋಟಿಸ್ ಹೋಗಿದ್ದರೆ ಕಾಲಮ್ 11ಅಲ್ಲಿ ಹೋಗ್ತದೆ. ಓವರ್ನೈಟ್ ಏನು ಓನರ್ಶಿಪ್ ಒಂದು ಚೇಂಜ್ ಆಗಲ್ಲ ತಾನೆ. ಇವ್ರಿಗೆ ಇಶ್ಯೂ ಬೇಕೀಗ. ಯಾರಿಗೆ? ಬಿ ಜೆ ಪಿಯವ್ರಿಗೆ ಏನು ಇಶ್ಯೂ ಬೇಕು ಹೇಳ್ರಿ. ಈಗ ಉಲ್ಟಾ ಹೋಗೋಣ, ಮುಜರಾ ಇಲಾಖೆದಲ್ಲಿ ಇರ್ತಕ್ಕಂಥ ಎನ್ಕ್ರೋಚ್ಮೆಂಟ್ ಬಗ್ಗೆ ಇವ್ರು ಹೋರಾಟ ಮಾಡೋದು ಬೇಡ, ಗುಡಿಗಳ ಬಗ್ಗೆ ಬೇಡ ಏನ್ರಿ? ಗುಡಿಗಳದ್ದು ಆಸ್ತಿ ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಂಥದ್ದು, ಗೋಮಾಳ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಂಥದ್ದು, PWD ಜಾಗ ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಂಥದ್ದು, BDA ಜಾಗ ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಂಥದ್ದು, ಅದನ್ನು ಒಂದು ವಫ್ ಇಸ್ ಒನ್ ಅಮಾಂಗ್ ಮುಜರಾಯಿ ಥರ ಅದನ್ನು ಒಂದು ಸಮಸ್ಯೆ. ಅದು ಸೆಂಟ್ರಲ್ ಗ್ರೌಂಡ್ ಆ್ಯಕ್ಟ್ ಇದೆ, ಸ್ಟೇಟ್ ಗ್ರೌಂಡ್ ಆ್ಯಕ್ಟ್ ಇದೆ ರೀ. ಮುಜರಾಯಿ ನಮ್ಮ ಸ್ಟೇಟ್ ಗ್ರೌಂಡ್ ಆ್ಯಕ್ಟ್ ಇದೆ, ಇದು ವೇರ್ ವಫ್ ಇಸ್ ಸೆಂಟ್ರಲ್ ಗ್ರೌಂಡ್ ಆ್ಯಕ್ಟ್. ಅದು ಸೊ ಆ್ಯಕ್ಟ್ ಇದೆ, ಅದ್ರ ಪ್ರಕಾರ ಎಲ್ಲ ಕಡೆ ಮಾಡ್ತಿದ್ದಾರೆ. ಸೊ ಈಗ ಮುಖ್ಯಮಂತ್ರಿ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಯಾರಿಗೆ ರೈತರು ಒಕ್ಕಲಿಸ್ತಕ್ಕಂಥದ್ದು ಇಲ್ಲ, ರೈತರಿಗೆ ಯಾರಿಗೂ ತೊಂದರೆ ಕೊಡೋಂಗಿಲ್ಲ ಅಂತ ಹೇಳಿದ್ಮೇಲೆ ಕೂಡ ಇವರು ಸಪ್ರೇಟ್ ಒಂದು ವಾರ್ ರೂಮ್ಗಳು ಮಾಡ್ಕೊಂಡು ಆಯ್ತು. ಎಷ್ಟು ವಾರ್ ರೂಮ್ಗಳು ಮಾಡಿದ್ದಾರೆ, ಎಷ್ಟು ಜನಕ್ಕೆ ನೋಟಿಸ್ ಹೋಗಿದೆ? ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು 146 ನಾವು ನೋಟಿಸ್ಗಳನ್ನ ಕಳಿಸಿದ್ದೀವಿ. ನೋಟಿಸ್ ಯಾರಿಗೆ ಹೋಗಿದ್ದು ಗೊತ್ತಿಲ್ಲ. ನೋಟಿಸ್ ಎನ್ಕ್ರೋಚ್ಮೆಂಟ್ ಯಾರು ಇದ್ದಾರೆ ಅವ್ರ ಪ್ರಕಾರ ಇವ್ರು 286 ಜನಕ್ಕೆ ನೋಟಿಸ್ ಕಳಿಸಿದ್ರು. ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ಇವರು? ಅವ್ರ ಕಾಲದಲ್ಲಿ ನೋಟಿಸ್ ಹೋದಾಗ ಹೋರಾಟ ಬೇಡ? ಅವ್ರ ಕಾಲದಲ್ಲಿ ನೋಟಿಸ್ ಹೋಗಿತ್ತು. ಆಮೇಲೆ ಅವ್ರ ಕಾಲದಲ್ಲಿ ABC ಕ್ಯಾಟಗರಿ ಮಾಡಿದ್ದಾರೆ. ಯಾವುದು? ಈ ಮುಜರಾ ಇಲಾಖೆದು 3000ಕ್ಕೂ ಹೆಚ್ಚು ಜನ ಎನ್ಕ್ರೋಚ್ಮೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬೇಡ ಅವ್ರಿಗೆ ನೋಟಿಸ್ಗಳು ಕಳಿಸೋದು. ಇದನ್ನು ಪೊಲಿಟಿಸೈಸ್ ಮಾಡಬೇಕೆಂಬ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಇದರಲ್ಲಿ? ಇದೇ ಇಶ್ಯೂ ತಾನೇ ಬಿ ಜೆ ಪಿಗಿರೋದು.